ಬೆಂಗಳೂರಿನಲ್ಲಿ ಲಾ ಅಂಡ್ ಆರ್ಡರ್ ಏನಾಗ್ತಾ ಇದೆ? ರಸ್ತೆಯಲ್ಲಿ ಕಸ ಹಾಕೋದನ್ನ ಪ್ರಶ್ನೆ ಮಾಡಿರೋದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಕಾಲೇಜು ಪ್ರೊಫೆಸರ್ ಮೇಲೆ ಪುಂಡರು ಹಲ್ಲೆಯನ್ನ ನಡೆಸಿರುವಂತಹ ಘಟನೆಯಾಗಿದೆ. ಏಪ್ರಿಲ್ 21ನೇ ತಾರೀಕು ಕೆಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಹಲ್ಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಕೆಎಸ್ ಲೇಔಟ್ ಪೊಲೀಸರು ಬಂಧನ ಮಾಡಿದ್ದಾರೆ. ಭಾನುಪ್ರಸಾದ್, ಶರತ್, ಅಮೃತ್ ಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾದಂಥ ಆರೋಪಿಗಳು. ಆಟೋದಿಂದ ಕಸವನ್ನ ರಸ್ತೆಗೆ ಎಸಿತಾ ಇದ್ರು ಈ ಆರೋಪಿಗಳು. ಇದನ್ನ ಖಾಸಗಿ ಕಾಲೇಜಿನ ಪ್ರೊಫೆಸರ್ ಪ್ರಶ್ನೆ ಮಾಡಿದ್ದಾರೆ. ಅರವಿಂದ್ ಗುಪ್ತಾ ಪ್ರಶ್ನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಆರೋಪಿಗಳು ಕಾಲೇಜು ಪ್ರೊಫೆಸರ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರೊಫೆಸರ್ ಪೋಸ್ಟ್ ಮಾಡಿದ್ರು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಬಂಧನ ಮಾಡಲಾಗಿದೆ. This is result of protesting that you should not litter the roads. 3 drunk people, they are littering the road. I protested, so they are hitting. क्योंकि only English और हिंदी जानते हैं बस. गाड़ी से ड्राइविंग. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಕದ್ರೇನಹಳ್ಳಿ ಜಂಕ್ಷನ್ ಕ್ರಾಸ್ ಜಂಕ್ಷನ್ ಹತ್ರ ಒಬ್ಬರು ಗುಪ್ತಾ ಎಂಬವರು ರಸ್ತೆ ಮೇಲೆ ಕಸ ಯಾಕೆ ಎಸಿತಾ ಇದ್ದೀರಾ ಅಂತ 3 ಹುಡುಗರು ಕಸ ಎಸ್ತಿದ್ದಕ್ಕೆ ಪ್ರಶ್ನೆ ಮಾಡ್ತಾರೆ. ತಿಂದಿದ್ದು ಮತ್ತು ಕುಡಿದಿದ್ದು ಕಸ ಅಲ್ಲೇ ರಸ್ತೆ ಬದಿನಲ್ಲಿ ಬಿಸಾಕ್ತಾಯಿದ್ರು ಅಂತ. ಆ ಪ್ರಶ್ನೆ ಮಾಡಿದ್ದಕ್ಕೆ ಏಕಾಏಕಿ 3 ಜನ ಹುಡುಗರು ಹಲ್ಲೆ ಮಾಡಿ ಪ್ರಶ್ನೆ ಮಾಡೋಕ್ಕೆ ನೀನು ಯಾರು ಅಂತ ಹಲ್ಲೆ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಪೊಲೀಸ್ ಠಾಣೆ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೂ 3 ಅನ್ನೋನ್ ಪರ್ಸನ್ಗಳ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನು ಪತ್ತೆ ಮಾಡಿ 3 ಜನರನ್ನ ದಸ್ತಗಿರಿ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಕುಡಿದ ಅಮಲ್ನಲ್ಲಿ ಒಂದು ಆ ದುರಾಂಕಾರದಲ್ಲಿ ಮಾಡಿರೋ ಒಂದು ಹಲ್ಲೆ ಆಗಿದೆ. ಕುಮಾರಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.